ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನಾಳೆ KCT ಎಕ್ಸಾಮ್ ಬರೀತಿದ್ರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋ ಕಂಪಲ್ಸರಿ ಆಗಿರುತ್ತೆ, ಎಲ್ಲರೂ ಅಷ್ಟು ಕಂಪ್ಲೀಟಾಗಿ ನೋಡಿ. ವಿಡಿಯೋದಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾಳೆ ಎಕ್ಸಾಮ್ ಇರೋದಕ್ಕೆ ಏನೇನು ಒಯ್ಯಬೇಕು, ಏನೇನು ಡಾಕ್ಯುಮೆಂಟ್ಸ್ನ ಮಿಸ್ ಮಾಡಬಾರ್ದು ಅಂದರೆ ಫಸ್ಟ್ ಆಫ್ ಆಲ್ ಎಲ್ಲರೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಒಂದು ಆಲ್ ಟಿಕೆಟ್ನ ಕಂಪಲ್ಸರಿ ತೊಗೊಂಡು ಹೋಗಬೇಕು ವಿತ್ ಒಂದು ಆಫ್ಲೈನ್, ಅಂದರೆ ನಿಮ್ಮ ಒಂದು ಪ್ರಿಂಟ್ಔಟ್ ತೊಗೊಂಡು ಹೋಗಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲಲ್ಲಿ ತೋರಿಸಿದ್ರೆ ನಿಮಗೆ ಯಾರು ಅಲೋ ಮಾಡೋದಿಲ್ಲ. ಕಂಪಲ್ಸರಿ ನೀವು ಒಂದು ಪ್ರಿಂಟ್ನ ತೊಗೊಂಡು ಹೋಗಿರಬೇಕಾಗಿರುತ್ತೆ. ಇದು ಒಂದು ಫಸ್ಟ್ ರೂಲ್ಸ್ ಆಗಿರುತ್ತೆ. ಮತ್ತು ಏನಪ್ಪ ಇನ್ನೊಂದಂದರೆ, ನಿಮ್ಮದೊಂದು ನಾರ್ಮಲ್ ಹಾಫ್ ಸ್ಲೀವ್ಸ್ ಶರ್ಟ್ ಆ ಥರ, ಮತ್ತು ಹಾಗೂ ಜಾಸ್ತಿ ಜೋಬಿರೋ ಪ್ಯಾಂಟ್ನ ಹಾಕೊಳ್ಳೋಕೆ ಹೋಗಬೇಡಿ. ಜಾಸ್ತಿ ಜೋಬಿರೋ ಪ್ಯಾಂಟ್ಸ್ ಆಯಿತು, ಹಾಗೂ ಮತ್ತು ಕಾರ್ಗೋ ಈ ಥರ ಜಾಸ್ತಿ ಜೋಬಿರೋ ಅಂಥದ್ದು, ಹಾಗೂ ಜಾಸ್ತಿ ಪ್ರಿಂಟ್ ಇರೋ ಶರ್ಟ್ ಕೂಡ ಹಾಕೋಕೊಬೇಡಿ. ಅದು ಯಾವುದೇ ಥರ ಅಲೋ ಮಾಡೋದಿಲ್ಲ. ಅದಕ್ಕೋಸ್ಕರ ನಾಳೆ ಒಂದು ನಾರ್ಮಲ್ ಆಗಿರೋವಂಥ ಶರ್ಟ್ ಹಾಕೊಂಡೋಗಿ, ಎಲ್ಲ ಸ್ಟೈಲ್ಗೋಸ್ಕರ ಶರ್ಟು ಮತ್ತು ಯಾವುದೇ ಪ್ಯಾಂಟ್ ಹಾಕೊಳ್ಳೋಕೆ ಹೋಗಬೇಡಿ. ಅದು ಕೂಡ ನಿಮಗೆ ಎಕ್ಸಾಮ್ಗೆ ಅಲೋ ಮಾಡೋದಿಲ್ಲ. ಅದಕ್ಕೋಸ್ಕರ ನಾರ್ಮಲ್ ಆಗಿರೋ ಒಂದು ಪ್ಯಾಂಟು, ಒಂದು ಹಾಫ್ ಸ್ಲೀವ್ ಶರ್ಟ್ನ ಹಾಕೊಂಡೋಗಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಆಲ್ ಟಿಕೆಟ್ನ ಮಿಸ್ ಮಾಡೋಕೆ ಹೋಗಬೇಡಿ. ಆಮೇಲೆ ಅಲ್ಲಿ QR ಕೋಡ್ ಇರುತ್ತೆ, ಅದನ್ನು ನಿಮ್ಮ ಏನು ಮಾಡ್ತಾರೆ ಅಂದರೆ, ಈ ವರ್ಷ ಪೂರ್ತಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪ್ರತಿ ವರ್ಷ ಏನು ಮಾಡ್ತಿದ್ದಿಲ್ಲ ಆ ಥರ ಸ್ಕ್ಯಾನಿಂಗ್ ಎಲ್ಲ ಏನು ಇರ್ತಿದ್ದಿಲ್ಲ. ಈ ವರ್ಷ ನಿಮ್ಮ ಒಂದು ಫೋಟೋ ಕೂಡ ತಗೋತಾರೆ. ಒಂದು ಸ್ಕ್ಯಾನ್ಗೋಸ್ಕರ ನೀವೇ ಬರೀತಿದ್ರೆ ಎಲ್ಲ ಬೇರೆ ಬರೀತಾರೋ ಅನ್ನೋ ಒಂದು ಕನ್ಫರ್ಮೇಷನ್ಗೋಸ್ಕರ ಅಷ್ಟೇ. ಮತ್ತಿನ್ನೇನಪ್ಪ ಅಂದರೆ, ನಾಳೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾಳೆ ಇರುವಂಥ ಎಕ್ಸಾಮ್ಗೆ ನೀವು ಎಷ್ಟು ಕ್ವಶನ್ಸು 60 ಕ್ವಶನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಕ್ವಶನ್ಸ್ನ ಬಿಟ್ಟು ಬರೋಕೆ ಹೋಗಬೇಡಿ. ಇದು ಒಂದು ಗೋಲ್ಡನ್ ಟಿಪ್ಸ್ ಏನಪ್ಪ ಅಂದರೆ, ನಿಮ್ದು ಯಾವುದೇ ಥರ KEದಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಅನ್ನೋದಿರಲ್ಲ. ಇಲ್ಲಿವರೆಗೂ ಯಾರು ಗೊತ್ತಿಲ್ಲ ಅನ್ನೋದು ಅವ್ರಿಗೆ. ಆಮೇಲೆ ಲಾಸ್ಟ್ ಮಿನಿಟ್ಸಲ್ಲಿ ತುಂಬ ಸ್ಟಡಿ ಮಾಡಿಕೊಂಡು ನಿದ್ದೆಗೆಟ್ಕೊಂಡು ಎಲ್ಲ ಹೋಗೋಕೆ ಹೋಗಬೇಡಿ. ನಾಳೆ ತುಂಬ ಕಾನ್ಫಿಡೆನ್ಸ್ ಆಗಿರಬೇಕಾಗಿರುತ್ತೆ ನಿಮಗೆ. ಅದಕ್ಕೋಸ್ಕರ ನಾಳೆ ಪಕ್ಕದಲ್ಲಿರೋದು ಯಾವುದೋ ಒಬ್ಬ ಬರ್ದ ಅಂತ ಅದನ್ನು ಬರೆಯೋಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಬ್ಬಂಗೂ ಸ್ಟೂಡೆಂಟ್ಸ್ ಇದು ಅರ್ಥ, ಒಬ್ಬೊಬ್ಬಗೆ ಆಲ್ಮೋಸ್ಟ್ ತುಂಬ ವಿಡಿಯೋ ನೋಡಿ ತಿಳ್ಕೊಂಡಿರ್ತೀರಾ, ಇಲ್ಲ ಸೀನಿಯರ್ಸ್ನ ತಿಳ್ಕೊಂಡಿರ್ತಾರೆ. ಯಾರು ಗೊತ್ತಿಲ್ಲ ಅಂದರೆ, ಪಕ್ಕದಲ್ಲಿರೋ ಒಂದು ವರ್ಷನ್ ಶೀಟೇ ಬೇರೆ ಆಗಿರುತ್ತೆ, ನಿಮ್ಮದೇ ವರ್ಷನ್ ಶೀಟ್ ಆಗಿರುತ್ತೆ. ಅವ್ನು ನೋಡ್ಕೊಂಡು ನೀವು ಹಾಕೊಳಕ್ಕೆ ಹೋಗಬೇಡಿ. ಆನ್ಸರ್ ತುಂಬ ಈ ಥರ ನಿಮ್ಗೆ ಏನಾಗುತ್ತೆ, ರಾಂಗ್ ಆನ್ಸರ್ ಆಗೋದು ಅಂತ ತುಂಬ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನೀವು ಎಲ್ಲ ಕ್ವಶನ್ಸ್ನ ನೀವೇ ಓದ್ಬಿಟ್ಟು ಸ್ವಂತ ಹಾಕೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಒಂದು 30-40 ಕ್ವಶನ್ಸ್ ಗೊತ್ತಿತ್ತು, ಇನ್ನು ಲಾಸ್ಟಲ್ಲಿ ಏನೋ 50 ಕ್ವಶನ್ಸ್ ಗೊತ್ತಿತ್ತಪ್ಪ, 10 ಕ್ವಶನ್ಸ್ ಗೊತ್ತಿಲ್ಲ ಅಂದರೆ ಬಿಟ್ಟು ಬರೋಕೆ ಹೋಗಬೇಡಿ. 10 ಕ್ವಶನ್ಸಲ್ಲಿ ಏನೋ ಒಂದು ಹಾಕ್ಬರಿ, ಅದರಲ್ಲಿ ಏನೋ ಒಂದು 3-4 ಮಾರ್ಕ್ಸ್ ಕೂಡ ಕರೆಕ್ಟ್ ಆಗಿತ್ತು ಅಂದರೆ ನಿಮಗೆ ರ್ಯಾಂಕ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಬೇಕಾದ್ರೆ ಆಮೇಲೆ ಆಫ್ಟರ್ KCT ಇದೇ ಒಂದು KE ವೆಬ್ಸೈಟು ನಿಮಗೆ ಒಂದು ತವ್ರ ಮನೆ ಆದಂಗೆ ಆಗಿರುತ್ತೆ. ಇದು ನಾನು ಹೇಳ್ತಿರೋದು ಇವಾಗ ನಿಮಗೆ ಒಂದು ಕಾಮಿಡಿ ಆಗಿರ್ಬೋದು. ಬೇಕಾದ್ರೆ ಆಫ್ಟರ್ ನಿಮ್ದು KCT ಎಕ್ಸಾಮ್ ಮುಂದೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗೆ KE ವೆಬ್ಸೈಟ್ ಕಂಟಿನ್ಯೂಸ್ ನೋಡ್ತಾನೆ ಇರ್ತೀರಾ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಖಂಡಿತ ನಾನು ಅನ್ಕೊತೀನಿ. ನಿಮಗೆ ನಾಳೆ ಎಕ್ಸಾಮ್ಗೆ ಯಾರ್ಯಾರು ಬರೀತೀರಿ ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮ್ದು ಎಲ್ಲರದ್ದು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರದ್ದು ಒಂದು ಎಕ್ಸಾಮ್ ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್ ಗೈಸ್. ನಾಳೆ ಬರೋಂಥ ಎಕ್ಸಾಮ್ನ ಎಲ್ಲ ಥರ ಎದುರಿಸಿ ಖಂಡಿತ. ಏನಪ್ಪ ಗೋಲ್ಡನ್ ಟಿಪ್ಸ್ ಅಂತ ಕೇಳಿದ್ರೆ, ಇನ್ನೊಂದು ಸರಿ ಹೇಳ್ತೀನಿ, ಯಾವುದೇ ಥರ ಕ್ವಶನ್ಸ್ ಬಿಟ್ಟು ಬರೋಕೋಬೇಡಿ. ನಿಮ್ಮ ಒಂದು ಕಾನ್ಫಿಡೆನ್ಸೇ ಒಂದು ಗೋಲ್ಡನ್ ಟಿಪ್ಸ್ ಅಂತ ಹೇಳ್ಬೋದು. ಆ ಒಂದು ಟ್ರಿಕ್ ಏನಂತ, ಸುಮ್ಮನೆ ಯಾವುದೋ ಬರೀ ಅಂತ ಹಾಕೊಂಡ್ರೆ ಬರೀ ಜಸ್ಟ್ ಒಂದು 13-14 ಮಾರ್ಕ್ಸ್ ಬರುತ್ತೆ. BB ಈ ಥರ ಯಾವುದೋ ತಪ್ಪು ಮಾಡೋಕೋಬೇಡ್ರಿ. ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ. ಯಾವುದೇ ಕಾರಣಕ್ಕೋಸ್ಕರ ಪಕ್ಕದಲ್ಲಿ ನೋಡ್ಕೊಂಡು ಆ ಥರ ಒಂದು ಮಿಸ್ಟೇಕ್ ಮಾಡಬೇಡಿ. ಪ್ರತಿ ವರ್ಷ ಎಷ್ಟೋ ಸ್ಟೂಡೆಂಟ್ಸ್ ಈ ಥರ ಮಾಡ್ಕೊಂಡು ಏನೂ ಓದಿಲ್ಲ ನಾನು ಅಂತಂದ್ರು ಕೂಡ, ನಿಮ್ಗೆ ಏನೇ ಓದಿಲ್ಲ ಅಂದರೂ ನಾಳೆ ಆಗುತ್ತೆ. ಜಸ್ಟ್ 1% ಕೂಡ ಓದಿಲ್ಲ ಅಂದರೂ, ಜಸ್ಟ್ 1% ಓದಿನ ನಾವು ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಆ 1%ನ 100% ಎಫರ್ಟ್ ಹಾಕಿ ನಾಳೆ ನಿಮಗೆ ರಿಸಲ್ಟ್ ಖಂಡಿತ 100% ಚೆನ್ನಾಗಿ ಬರುತ್ತೆ. ಆ ಹೋಪ್ ನಾನು ಇಕ್ಕೋತೀನಿ. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಚೆನ್ನಾಗಿ ಬರೀತಾರೆ. ನಾಳೆ ಬರುವಂಥ ಎಕ್ಸಾಮ್ಸ್ಗೆ ಖಂಡಿತ ಚೆನ್ನಾಗಿ ಬರೀರಿ ಎಲ್ಲರೂ. ಆಲ್ ದ ಬೆಸ್ಟ್ ಗೈಸ್. ಲವ್ ಯು ಆಲ್. ಟೇಕ್ ಕೇರ್. ಮತ್ತೆ ಸಿಗೋಣ ನೆಕ್ಸ್ಟ್ ಆಫ್ಟರ್ ಎಕ್ಸಾಮ್ ಆದಮೇಲೆ. ಟೇಕ್ ಕೇರ್ ಗೈಸ್. ಲವ್ ಯು ಆಲ್. ಟಾಟಾ ಬಾಯ್ ಬಾಯ್.